ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾವಿವಾಗ ಹಾಲಿಡೇಸ್ಗೆ ಅಂತ ಹೇಳ್ಬಿಟ್ಟು ಒಂದು 3 ಡೇಸ್ ಆಚೆ ಬಂದಿದ್ವಿ. ಸೊ ಒಂದು ಬ್ಯೂಟಿಫುಲ್ ರೆಸಾರ್ಟಲ್ಲಿ ಸ್ಟೇ ಆಗಿದ್ವಿ. ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿದು ಕೆಫೆಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಬಂದಿದೆ. ಫಸ್ಟ್ ಫ್ರೂಟ್ಸ್ ತಿನ್ನಕ್ಕಾಗಲ್ಲ. ಓ ಕರೆಕ್ಟ್ ಅಲ್ಲ. ಸೊ ನಮ್ದು ಇವಾಗ ಬ್ರೇಕ್ಫಾಸ್ಟ್ ಮುಗೀತು. ಇಲ್ಲಿ ನೋಡಿ ಬೋಗನ್ವಿಲ್ಲ ಏನು ಸಕ್ಕತ್ತಾಗಿ ಕಾಣಿಸುತ್ತೆ. ಇಲ್ಲ ಆಮೇಲೆ ಫೋಟೋಸ್ ಎಲ್ಲ ತಗೋಬೇಕು. ಸೊ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಆಚೆ ಪೂಲ್ ಸೈಡೆಲ್ಲ. ಅಲ್ಲಿ ಕಾಣಿಸ್ತಿರೋದು ಎಂಟ್ರೆನ್ಸು. ಹಾಂ ಹಾಂ ಇಲ್ಲಿ ಅಲ್ಲೇನೆಲ್ಲ ಬರ್ದಿದ್ದಾರೆ ಮೇಲೆ. ಸೊ ಪೂಲ್ ಏರಿಯಾ ಇದು ದೊಡ್ಡ ಇದೆಲ್ಲ. ಆಚೆ ಮಕ್ಕಳಿಗೆ ಇದೆ. ಯಾಕೋ ಈಚೆ ಸೈಡ್ ಇದೆ, ಆಚೆ ಸೈಡ್ ಇಲ್ಲ. ಅದೇ ಹೇಳಿದ್ದು, ಆಚೆ ಇಲ್ಲ ಈಚೆ ಇರೋದು ಅಂತ. ಸೊ ಇಲ್ಲಿ ಕಾಣಿಸ್ತಿರ್ಬೋದು ವಿಲ್ಲಾಸ್. ಇವಾಗ ಎಂಟರ್ ಆಗ್ತಾ ಇದ್ದೀವಿ ನಮ್ಮ ರೂಮಿಗೆ. ಫುಲ್ ಸ್ಪೇಷಿಯಸ್ ಆಗಿದೆ. ಹೊರಗಡೆ ಒಂದು ಸಿಟ್ ಆಗುತ್ತೆ. ಸೊ ಯಾ ಬೆಡ್ ಯಾವುದು ಇದು ಮಾಡಿಲ್ಲ, ಸೆಟ್ ಮಾಡಿಲ್ಲ. ನಾವು ಎದ್ಬಿಟ್ಟು ಬೇಗ ಬೇಗ ಬ್ರೇಕ್ಫಾಸ್ಟ್ಗೆ ಹೋಯ್ತವಲ್ಲ, ಅವರೇ ಕಾಲ್ ಮಾಡಿ ಕರೆದಿದ್ದು ಬನ್ನಿ ಟೈಮ್ ಆಯಿತು ಅಂತ. ಸೊ ಯಾ ಟಿ ವಿ ಇದೆ. ಆಮೇಲೆ ವಾಟರ್ ಬಾಟಲ್ಸ್ ಎಲ್ಲ ಇಟ್ಟಿದ್ರು. ಆಮೇಲೆ ಟೀ ಅದಿದು. ಆಮೇಲೆ ಫ್ರಿಡ್ಜ್ ಇದೆ, ಕೆಟಲ್ ಇದೆ, ಇದೊಂದು ಟೇಬಲ್ ವಿತ್ ಚೇರು, ಕಬೋರ್ಡ್. ಸ್ಪೇಸ್ ತುಂಬಾ ಇದೆ. ಆಮೇಲೆ ವಾಶ್ರೂಮ್ ನೋಡೋದಾದರೆ ಸಕ್ಕತ್ತಾಗಿದೆ. ಜಸ್ಟ್ ಅ ಮಿನಿಟ್. ಸೊ ಡ್ರೈಯರ್ ಇಟ್ಟಿದ್ದಾರೆ. ಆಮೇಲೆ ಬ್ರಷ್, ಪೇಸ್ಟ್, ಅದೇ ಏನೆಲ್ಲ ಬೇಕು ನಾರ್ಮಲಾಗಿ ಅದೆಲ್ಲ ಇಟ್ಟಿದ್ರು. ಬಾತ್ ಶವರ್. ಸೊ ಯಾ ಆಮೇಲೆ ಇಲ್ಲಿಂದ ಹೊರಗಡೆ ಬಂದರೆ ಇಲ್ಲೊಂದು ಸಿಟ್ಟಿಂಗ್ ಏರಿಯಾ ಇದೆ ನಮಗೆ. ನೋಡಿ ಇದು ಸ್ವಿಂಗ್ ಎಲ್ಲ ರೂಮ್ಗಳಿಗಿದೆ. ಆಚೆ ಪಕ್ಕದಲ್ಲಿ ಎಲ್ಲ ಕಾಣಿಸ್ತಿದೆಯಲ್ಲ. ಏನೋ ಮಾಡ್ತಿದ್ದಾನೆ ಅಕ್ಷಯ್. ಏನು ಮಾಡ್ತಿದ್ಯಪ್ಪ? ಇವಾಗ ಸ್ವಲ್ಪ ಸ್ವಿಮ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸ್ವಿಮ್ ವೇರ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಪೂಲ್ ಹತ್ರ. ನಾನು ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಟ್ರೈ ಮಾಡಿದ್ದು, ಅಕ್ಷಯ್ ಕಲಿಸಿದ್ದು ನನಗೆ. ಸೊ ಮುಂದೆ ಹಾಕ್ತೀನಿ ಆ ವೀಡಿಯೋಸ್ನ ನೋಡಿ. ಸ್ವಿಮ್ ವೇರ್ ಎಲ್ಲ ಅಲ್ಲೇ ಸಿಗುತ್ತೆ, ಬೈ ಮಾಡಬೇಕು ನೀವು. ಸೊ ನಾನು ಅಲ್ಲೇ ಬೈ ಮಾಡಿದ್ದು. ಕೋಚ್ ರೆಡಿ ಆಗಿದ್ದಾರೆ. ಎಲ್ಲಿ ನಿಮ್ಮ ಸ್ಟೂಡೆಂಟ್ಸ್? ನಾನೇ ಸ್ಟೂಡೆಂಟ್ ಇವತ್ತು. ಸರಿ ಹೇಳಿ. ಹಾಂ ಲೆಗ್
ವಾರ್ಮ್ ಅಪ್. ನನ್ನ ಫಸ್ಟ್ ಸ್ಟೂಡೆಂಟ್ ರೆಡಿ ಇದ್ದಾರೆ. ರೆಡಿ ಡ್ಯೂಲಿ. ಇಲ್ಲೇ ಇದ್ದೀನಿ ಬಾ. ಕೋಚ್ ಕಲ್ತಾಯ್ತಲ್ಲ. Later that same evening. ಇಲ್ಲೆಲ್ಲ ಇದೆ ಗ್ರೀನ್ ಟೀ ಬಾಕ್ಸ್, ಮತ್ತು ಇದು ಕಾಫಿ, ಕ್ರೀಮ್, ರಿಫೈನ್ಡ್ ಶುಗರ್. ಸೊ ನೀರಿವಾಗ ಬಿಸಿ ಮಾಡ್ಕೊಂಡಿದ್ದೀವಿ ಕೆಟಲಲ್ಲಿ. ಫಸ್ಟ್ ಟೈಮ್ ಮಾಡ್ತಿರೋದು ಈ ಥರ ಕಾಫಿ. ಐ ಡೋಂಟ್ ನೋ, ಸ್ವಲ್ಪ ಹಾಕ್ಕೊಳ್ಳೋಣ. ಫಸ್ಟ್ ಒಂದಕ್ಕೆ ಟ್ರೈ ಮಾಡೋಲ್ಲ. ಏನಾಗಲ್ಲ, ಚೆನ್ನಾಗಿದೆ. ಯಾವುದು ನೆಸ್ಕೆಫೆ? ಓ, ಇದು ಕ್ರೀಮ್ ಬುಜ್ಜಿ, ಹಾಲೇನು ಬೇಡ. ಇದಾಕಿದ್ರೆ ಅದೇ ಹೇಳಿದ್ವಿ. ಓಕೆ, ಲೆಟ್ಸ್ ಪುಟ್ ಕ್ರೀಮ್. ಬರೀ ಕೈ ಮಾರ ತೆಗಿತಿದೆ. ಸ್ಟಿರ್ ಮಾಡಲಿಕ್ಕೆ ಏನಾದರೂ ಬೇಕಾ ಅಂತ. ಜಾಸ್ತಿ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನಮಗೆ ಶುಗರ್ ಸಾಕಾಗಲ್ಲ ಅಷ್ಟೇ. ಮಿಕ್ಸ್ ಮಾಡಬೇಕಲ್ಲ. The next day. ಔಟ್ಫಿಟ್ಸ್ ಆರ್ ರೆಡಿ. ಇನ್ನೊಂದು ಚೆಕ್ಔಟ್ ಆಗದೆ ಬ್ರೇಕ್ಫಾಸ್ಟ್ ಆದಮೇಲೆ.